ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನ ಕಾಚಾಪುರ ಗ್ರಾಮದ ಗಲ್ಲಿಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟಗಳನ್ನು ತಡೆಗಟ್ಟಬೇಕೆಂದು ಆಗ್ರಹಿಸಿ ಮಹಿಳೆಯರು ಮತ್ತು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ವತಿಯಿಂದ ಜಂಟಿಯಾಗಿ ಪ್ರತಿಭಟನೆ ಮಾಡಲಾಯಿತು. ದಾರು ಬಂದ್ ಮಾಡಲಾಗ್ಯಾರ್ರಿ. ದಾರುದೇ ಇಟ್ಟು ಪ್ರಾಬ್ಲಮ್ ರೀ ನಮಗ. ಗಾಂಡದಾರಿ ಕುಡಿಸಿ ಮನಿಗೆ ಹೋಗಿ ಈ ಗುಲ್ಬರ್ಗ್ ಬರೋರಿಗಿರಿ ಬರ್ಬೇಡ ಅಂತ ಬಿಡಿಸಿ ಬಿಟ್ಟಾರಿ. ಮಕ್ಕಳಿಗೆ ಗಾಂಡದಾರಿ ಬರೋದು ಒಡೆಯೋದು ಬಿಡಿಸಿ ಬಿಡೋದ್ರಿ. ದಾರುದಾರಿಗೆ ನಮ್ಗ ಮಾರೋರಿಗೆ ಆಗತ್ತಿಲ್ರಿ. ನಮ್ಮ ಊರ್ ಒಳ್ಳೇದಾಗ್ಬೇಕಾದ್ರೆ ದಾರು ಬಿಡಿಸ್ಬೇಕ್ರಿ. ಅದಕ್ಕೆ ಆ ಮಾತಿಗೆ ನಾವ್ ಏನ್ ಮಾಡ್ತೀವಿ, ಊರಾಗ ಕಂಡ ಒಳಗೆ ಹೋದ್ರು ಜಗಳ ರೀ, ಹೊರಗೆ ಹೋದ್ರು ಜಗಳ ರೀ. ಒಟ್ಟು ನಮ್ಮ ಮನೆ ನೆಮ್ಮದಿನೇ ಇಲ್ರಿ ನಮಗ. ಯಡ್ರಾಮಿ ತಾಲೂಕಿನ ಕಾಚಾಪುರ ಗ್ರಾಮದಲ್ಲಿ ಕಳೆದ ಸುಮಾರು 2 ವರ್ಷಗಳಿಂದ ಗ್ರಾಮದ ವಿವಿಧ ಗಲ್ಲಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವುದನ್ನು ತಡೆಗಟ್ಟುವಂತೆ ಗ್ರಾಮಸ್ಥರು ನಿರಂತರವಾಗಿ ಹೋರಾಟ ನಡೆಸುತ್ತಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ದೂರು ಹಾಗೂ ಮನವಿಗಳನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಹಾಗಿದ್ದರೂ ಇದುವರೆಗೂ ಯಾವುದೇ ಶಾಶ್ವತ ಪರಿಹಾರ ಕಂಡು ಬಂದಿಲ್ಲ ಎಂದು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಿಳೆಯರು, ಅಕ್ರಮ ಸಾರಾಯಿ ಮಾರಾಟದಿಂದ ನಮಗೆ ಬಹಳಷ್ಟು ತೊಂದರೆಯಾಗುತ್ತಿದೆ, ಆದ್ದರಿಂದ ಮುಕ್ತಿ ನೀಡಬೇಕು ಎಂದು ತಿಳಿಸಿದರು. ಈ ಸಮಯದಲ್ಲಿ ಮುಖಂಡರಾದ ಎನ್.ಕೆ. ಅರ್ಜುನ್ ಮಾತನಾಡಿ, ಅಬಕಾರಿ ಇಲಾಖೆಯವರು ಇದರ ಬಗ್ಗೆ ಗಮನ ಹರಿಸಬೇಕು. ಅಲ್ಲಿರುವ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಅಕ್ರಮ ಸಾರಾಯಿ ಮಾರಾಟದಿಂದ ಸಮಸ್ಯೆಯಾಗುತ್ತಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ದಾರು ಬಂದ್ ಮಾಡಲಾಗ್ಯಾರ್ರಿ. ದಾರುದೇ ಇಟ್ಟು ಪ್ರಾಬ್ಲಮ್ ರೀ ನಮಗ. ಇಸ್ಬಿಟ್ ಆಡೋದನ್ನು ಹಂಗೆ ರೀ. ಎಲ್ಲ ತಂದ್ರಿ ಅದ್ರ ಎಲ್ಲದ್ರನಿಂದ ಅದು ಹೆಂಗ ಬಂದ್ ಮಾಡೋರಿಗೂ ಬೈತಾರ್ರಿ. ಅವರು ಬಂದ್ ಸಿಕ್ಕಂಗೆ ದಾರು ಗಾಂಡದಾರಿ ಕುಡಿಸಿ ಮನಿಗೆ ಹೋಗಿ ಈ ಗುಲ್ಬರ್ಗ್ ಬರೋರಿಗಿರಿ ಬರ್ಬೇಡ ಅಂತ ಬಿಡಿಸಿ ಬಿಟ್ಟಾರಿ. ಇನ್ನ ಜಾಸ್ತಿ ಜನ ಬರ್ತಿದ್ದೇವ್ರಿ ನಾವು. 200 ಜನ ಇದ್ದೇವ್ರಿ. ಎಲ್ಲರಿಗೂ ಮಕ್ಕಳಿಗೆ ಗಾಂಡದಾರಿ ಬರೋದು ಒಡೆಯೋದು ಬಿಡಿಸಿ ಬಿಡೋದ್ರಿ. ಆ ತರ ಮಾಡ್ಲಕತ್ತಾರ್ರಿ ಇವ್ರು. ಬೋಳ್ಯಾರ ಏನ್ ಮಾಡ್ಕೋತೀರಿ ಮಾಡ್ಕೋರಿ ನೀವು. ದಾರು ಬಂದ್ ಮಾಡಲ್ಲ ನಾವು. ಎಲ್ತನ ಓದ್ರಿ ಹೋರಿ. ಈ ತರ ಮಾಡ್ತಾರ್ರಿ. ದಾರುದಾರಿಗೆ ನಮ್ಗ ಮಾರೋರಿಗೆ ಆಗತ್ತಿಲ್ರಿ. ನಮ್ಮ ಊರ್ ಒಳ್ಳೇದಾಗ್ಬೇಕಾದ್ರೆ ದಾರು ಬಿಡಿಸ್ಬೇಕ್ರಿ. ನಮ್ಗ ಹಚ್ಚೈತಿ ಬಾಳ ತೊಂದ್ರೆ ಆದ್ರಿ. ಮಕ್ಕಳು ಗಾಂಡದರು ಹೊಸ ಮಂದಿ ಕುಡಿದು ಧಾನ್ಯ ಮಾಡ್ಲಕತ್ತಾರಿ. ಮನ್ಯಾಗ ರೊಕ್ಕ ಇಟ್ಟು ಒಯ್ತಾರಿ, ಬೆಳ್ಳಿ ಬಂಗಾರ ಇಟ್ಟು ಒಯ್ತಾರಿ. ಎಲ್ಲ ಒಟ್ಟು ಒಯ್ದು ಅಂಗಡಿಗೆ ಇಡ್ತಾರಿ. ನಾವು ನಮ್ ರೊಕ್ಕ ತಂದು ಕೊಟ್ಟಾರ ಅಂತಂದ್ರೆ ಅವ್ರು ಕೊಡಲ್ರಿ. ಅವರು ಮಕ್ಕಳು ನಮ್ಗೆ ಎದಿ ಮೇಲೆ ಕಾಲ್ ಕೊಟ್ಟು ಕುತ್ತಿ ಕೈಯಾಗಿ ಹೊಡಿತಾರಿ. ಹೆಚ್ಚಿನ ಆಗಿದ್ರಿ ಅದು. ಈಗ 5-6 ವರ್ಷದ ನಂತರ ಜಾಸ್ತಿ ಆಗಿದ್ರಿ. ಒಟ್ಟ ಮಕ್ಕಳು ದುಡಿಯೋದಿಲ್ರಿ, ದುಃಖ ಬಡಿಯೋದಿಲ್ರಿ, ಏನಿಲ್ರಿ. ಬರೀ ಮಕ್ಕೋದು ಕುಡಿಯೋದು ಬೀಳೋದ್ರಿ. ಒಂದು ಅಕ್ರಮ ಅದ್ರಿ ನಮ್ಮದು. ಹೊಡೆದು ಆ ಆಕ್ರಮ ಹೋಗೋದು ಬೀಳೋದ್ರಿ. ಒಟ್ಟು ಅವ್ರು ಏನು ಕೇಳೋದಿಲ್ಲ ಹೇಳೋದಿಲ್ರಿ. ನಾವು ಕೇಳಕ್ ಹೋದ್ರೆ ನಮ್ಗೆ ಹೊಡ್ಲಿಕ್ಕೆ ಹೋಗ್ತಾರೆ ಅವರು. ಮಕ್ಳನ್ನ ಕೇಳಲ್ರಿ, ಗಾಣಿದಾರನ್ನ ಕೇಳಲ್ರಿ. ಅದಕ್ಕೆ ಆ ಮಾತಿಗೆ ನಾವ್ ಏನ್ ಮಾಡ್ತೀವಿ, ಊರಾಗ ಕಂಡ ಒಳಗೆ ಹೋದ್ರು ಜಗಳ ರೀ, ಹೊರಗೆ ಹೋದ್ರು ಜಗಳ ರೀ. ಒಟ್ಟು ನಮ್ಮ ಮನೆ ನೆಮ್ಮದಿನೇ ಇಲ್ರಿ ನಮಗ. ನೆಮ್ಮದಿ ಎಂಬುದು ಎಲ್ಲಿ ಅದ್ರ ಕೂಲಿಗೆ ಹೋಗ್ತಾರೆ, 100 ರೂಪಾಯಿ ತರ್ತಾರಿ, ಅವ್ರಿಗೆ ಹಾಕ್ಬೇಕ್ರಿ. ನಾವು ಬದುಕಮ್ಮ ಹೆಂಗ್ರಿ ನಾವು? ಆಟೆ ಬಳೆ ಒಪ್ಪಸ್ರಿ ನಾವು. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ವಿಷಯ ಏನಂದ್ರೆ, ಇವತ್ತೇನು ನಮ್ಮ ಕಲಬುರಗಿ ಜಿಲ್ಲೆ ಅಬಕಾರಿ ಇಲಾಖೆಯಲ್ಲಿ ಏನು ಸಂಬಂಧಪಟ್ಟ ಯಡ್ರಾಮಿ ತಾಲೂಕಿನ ಕಾಚಾಪುರ ಗ್ರಾಮದಲ್ಲಿ ಸುಮಾರು 2 ವರ್ಷಗಳಿಂದ ಅಕ್ರಮ ಮದ್ಯ ಮಾರಾಟ ಕುರಿತು ಆ ಗ್ರಾಮಸ್ಥರು ಸುಮಾರು ಸಲಿ ಹೋರಾಟ ಮಾಡಿದ್ರು ಮತ್ತು ಮನವಿ ಮಾಡ್ಕೊಂಡ್ರು. ಅಲ್ಲಿ ಸಂಬಂಧಪಟ್ಟ ಅಬಕಾರಿ ಇಲಾಖೆಯವರಾಗ್ಲಿ ಮತ್ತೆ ದಂಡಾಧಿಕಾರಿಗಳಾಗ್ಲಿ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗೆ ಏನು ಸಂಬಂಧಪಟ್ಟ ಅಬಕಾರಿ ಇಲಾಖೆಯವ್ರು ಏನ್ ಹೇಳ್ತಾರ, ನಾವು ಸರ್ ಇದು ಏನು ನೀವು ಅಕ್ರಮ ಮದ್ಯ ಮಾರಾಟ ಮಾಡೋದು ತಡೆಗಟ್ರಿ ಅಂತ ಹೇಳಿದ್ರ, ನಮ್ಮ ಹತ್ರ ಅಷ್ಟು ಸ್ಟಾಪ್ ಇಲ್ರಿ ಅರ್ಜುನ್ ಅವರೇ, ನಾವು ಅಷ್ಟು ಇದಿಲ್ಲ, ನಮ್ಮಲ್ಲಿ ಲೆಬಲಿಟಿ ಇಲ್ಲ ಅನ್ನೋ ಒಂದು ಹಾರಿಕೆ ಉತ್ತರ ಕೊಡ್ತಾರ. ಅದೇ ಸಂಬಂಧಪಟ್ಟಂತೆ ಏನು ಒಂದು ಇದು ಇಡೀ ತಾಲೂಕು ಸುಧಾರಣೆ ಮಾಡ್ಬೇಕಾಗಿರೋಂತ ಅಧಿಕಾರಿ ತಾಲೂಕು ದಂಡಾಧಿಕಾರಿ. ಯಾರು ಇವರು ತಾಲೂಕು ದಂಡಾಧಿಕಾರಿಗಳು ಅದಾರ, ಇವ್ರಿಗೆ ನಾವು ಕರೆ ಮುಖಾಂತರ ಹೇಳಿ, ಸರ್ ನಿಮ್ಮ ತಾಲೂಕಲ್ಲಿ ಈ ತರ ಅಕ್ರಮ ದಂಧೆ ನಡೀತಾ ಇದೆ, ಇದು ಏನದ ಕಾಚಾಪುರ ಗ್ರಾಮದಲ್ಲಿ ಅತಿ ಹೆಚ್ಚು ನಡೀತಾ ಇದೆ, ಇವ್ರ ವಿರುದ್ಧ ನೀವು ಆದಷ್ಟು ಬೇಗ ಕ್ರಮ ತಗೊಂಡು ಇವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿದಾಗ ಅವ್ರು ಯಾವುದೇ ಒಂದು ತರ ಉತ್ತರ ಕೊಡದೆ ನಾವು ನೇರವಾಗಿ ಅವ್ರಿಗೆ ಕ್ವಶನ್ ಮಾಡ್ತೀವಿ. 2 ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಇದ್ರು ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ, ಇದರಲ್ಲಿ ನೀವು ಕೂಡ ಶಾಮಿಲ್ ಇದ್ದೀರೇನ ಅಂತೇಳಿ ನಾನು ಕ್ವಶನ್ ಮಾಡಿದಾಗ ಆ ದಂಡಾಧಿಕಾರಿ ಆದವರು ಒಂದು ಉತ್ತರ ಕೊಡ್ತಾರೆ, ಹೌದು ನಾವು ಕೂಡ ಇದರಲ್ಲಿ ಶಾಮಿಲ್ ಇದ್ದೀವಿ, ಎಲ್ಲಿ ಹೋಗ್ತಿರ್ ಹೋರಿ ಅನ್ನೋದೊಂದು ಹಾರಿಕೆ ಉತ್ತರ ಕೊಡ್ತಾರ. ಹಾಗಾಗಿ ಏನ್ ಇವತ್ತು ನಾವು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಮಾನ್ಯ ಕಲಬುರಗಿ ಅಬಕಾರಿ ಇಲಾಖೆಯವರಿಗೆ ಮನವಿ ಮಾಡುವ ಮುಖಾಂತರ ನಾವು ಎಚ್ಚರಿಕೆ ಕೊಟ್ಟಿದ್ದೇವೆ. 1 ವಾರದೊಳಗೆ ಅಲ್ಲಿ ಏನು ಕಾಚಾಪುರ ಗ್ರಾಮದಲ್ಲಿ ಇರುವಂತಹ ಅಕ್ರಮ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೊಂಡು ಅವ್ರ ಮೇಲೆ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ 1 ವಾರದೊಳಗೆ ಮತ್ತೆ ನಾವು ನಿಮ್ಮ ಕಚೇರಿ ಮುತ್ತಿಗೆ ಹಾಕ್ತಾವಂತ ಈ ಸಂದರ್ಭದಲ್ಲಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ.